ಸಿಕ್ಕಿದ್ರ ಶೂಟಲ್ಲಿದ್ರು ಫೋನಲ್ಲೇ ಇಲ್ಲ. ಶಿವರಾತ್ರಿ ಇರೋದ್ರಿಂದ ನಾನು ಉಪವಾಸ ಮಾಡಬೇಕು ಅಂತ ಇದ್ದೀನಿ ಮಮ್ಮಿ. ಹೌದಾ? ಒಳ್ಳೇದು ಮಾಡಪ್ಪ. ಎಷ್ಟು ಜನ ನೋಡಿ. ತುಂಬಾ ಚೆನ್ನಾಗಿತ್ತು, ಖುಷಿ ಆಯ್ತು. ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಅಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನನ್ನ ಇವತ್ತಿನ ಡೈಲಿ ಬ್ಲಾಗ್ ಸೀರೀಸ್ಗೆ ಸ್ವಾಗತ ಸುಸ್ವಾಗತ. ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಇಲ್ಲ, ನಾನು ಚೆನ್ನಾಗಿದ್ದೀನಿ. ಕೇಸ್ ನಂಬರ್ 401 ಪಾರ್ಟ್ ಎದು ಪ್ರೀಮಿಯರ್ ಶೋ ಇದೆ ಚಾಮುಂಡೇಶ್ವರಿ ಸ್ಟುಡಿಯೋಲಿ. ಸೊ ಅದ್ರದ್ದು ಇವತ್ತು ಮೀಟಿಂಗ್ ಇದೆ ಅಂತ ಧನುಷ್ ಬ್ರೋ ಕಾಲ್ ಮಾಡಿದ್ರು ನೆನ್ನೆ. ಸೊ ವಿದ್ಯಾರಣ್ಯಪುರಮಲ್ಲಿ ಆಫೀಸ್ಗೆ ಹೋಗ್ತಾ ಇದ್ದೀನಿ. ಎದ್ದು ಎಡಿಟ್ ಮಾಡಿ ಅಪ್ಲೋಡ್ ಮಾಡಿ ಬ್ಲಾಗ್ ಅಪ್ಲೋಡ್ ಮಾಡಿದ್ದೀನಿ, ದಯವಿಟ್ಟು ಹೋಗಿ ನೋಡಿ. ಓಕೆ ಗೈಸ್, ಈ ಹೂ ಯಾವುದು ಅಂತ ಹೇಳಿ ನೋಡೋಣ. ಈ ಹೂ ಯಾವ್ದಂತ ಹೇಳಿ. ಅಲ್ಲಿ ಹೆವಿ ಡಿಸ್ಟರ್ಬೆನ್ಸ್ ಗೈಸ್, ಆಟೋ ಬಂತು. ಸೊ ಬನ್ನಿ ಅಲ್ಲಿ ಹೋಗಿ ತೋರಿಸ್ತೀನಿ ಯಾರ್ಯಾರು ಬಂದಿರ್ತಾರೆ. ನನ್ನ ಬ್ಲಾಗಲ್ಲಿ ಅವ್ರನ್ನೆಲ್ಲ ಪರಿಚಯ ಮಾಡ್ಕೊಟ್ಟಿಲ್ಲ ನಿಮಗೆ, ವರುಣ್ ಬ್ಲಾಗಲ್ಲಿ ನೋಡಿರ್ತೀರ. ಸೊ ನನ್ನ ಬ್ಲಾಗಲ್ಲಿ ಒಂದ್ಸರಿ ಪರಿಚಯ ಮಾಡ್ಕೊಡ್ತೀನಿ. ಸೊ ಬನ್ನಿ ಹೋಗೋಣ. ಇವತ್ತೇನೇನಾಗುತ್ತೆ ಎಲ್ಲ ನನ್ನ ಬ್ಲಾಗಲ್ಲಿ ಬರ್ತೇನೆ ನೋಡಿ. ಹಾಯ್ ಗೈಸ್, ಸೊ ನಾನು ಹೆಗ್ಡೇಸ್ ಫಾಸ್ಟ್ ಫುಡ್ ವಿದ್ಯಾರಣ್ಯಪುರಮಲ್ಲಿರೋದು. ಇದು ಸ್ವಲ್ಪ ಫೇಮಸ್ಸು, ಗೊತ್ತಿರುತ್ತೆ ಇಲ್ಲಿರೋರಿಗೆ ಹೆಗ್ಡೇಸ್ ಫಾಸ್ಟ್ ಫುಡ್ ಅಂತ. ಸಕದ ಇರುತ್ತೆ, ಇಡ್ಲಿ ಚಟ್ನಿ ವಡೆ ಎಲ್ಲ ಹೊಟ್ಟೆ ಹಸ್ತದೆ. ಸೊ ಬೇಗ ತಿನ್ಕೊಳ್ಳೋಣ ಬನ್ನಿ. ಸೊ ತಿಂಡಿ ಇಲ್ಲೇ ಇರೋದು ಪಕ್ಕದಲ್ಲಿ, ಓಡೋಣ. ಸೊ ಗೈಸ್ ಒಂದು ವಡೆನೂ ಕೊಟ್ಬಿಟ್ರು. ಸೊ ಇದು ನಂಗೆ ಎತ್ಕೊಂಡು ತಿನ್ಕೊಳ್ಳೋಣ ಬನ್ನಿ. ಅವರೆಲ್ಲ ಪಾಪ ಕಾಯ್ತೀಯ ನನಗೋಸ್ಕರ, ನಾನು ಇದನ್ನು ಮಾಡ್ತೀನಿ. ಓಕೆ ಬನ್ನಿ ಅಲ್ಲಿ ಹೋಗಿ ಎಲ್ಲನೂ ಪರಿಚಯ ಮಾಡ್ಕೊಡ್ತೀನಿ, ನೋಡೋಣ. ಸೊ ಗೈಸ್ ಜಸ್ಟ್ ರೀಚ್ ಆದ ಈ ಪ್ಲೇಸ್ಗೆ ಪಾಪ ಎಲ್ಲ ವೆಯ್ಟ್ ಮಾಡ್ತೀನಿ. ಹಾಯ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಬ್ರೋ ಡೈಲಿ ಬ್ಲಾಗಿಂಗ್ ಶುರು ಮಾಡಿದ್ದೀನಿ. ಹಾಯ್ ಹಾಯ್, ನಮಸ್ತೆ ನಮಸ್ತೆ ಎಲ್ರಿಗೂ. ಎಷ್ಟೇ ಬೇಗ ಬಂದಿದ್ರು ಶುರು ಮಾಡ್ತಿದ್ರ ತಾನೆ, ಎಲ್ಲ ಬರ್ಬೇಕು ತಾನೆ. ಆಯ್ತು, ಇವಾಗ ಬಂದಿದ್ದೀವಿ, ಶುರು ಮಾಡಿ. ಶುರು ಡೋ ಎಲ್ಲರಿಗೂ 11 ಗಂಟೆ ಅಂತ ಹಾಕ್ಬಿಟ್ಟು ನಾನು 11:05 ಬಂದಿದ್ದೀನಿ ಕರೆಕ್ಟಾಗಿ. ಕ್ಯಾಮ್ರಾಮನ್ ನೆವರ್ ಡೈಸ್. ಗೈಸ್ ಹಾಯ್ ಹಾಯ್ ಮಲ್ಲ. ಸೊ ಇವ್ರದ್ದು ಫುಲ್ಲು ಗೈಸ್ ಲುಕ್ ಚೇಂಜ್ ಆಗ್ಬಿಟ್ಟಿದೆ. ನೀವು ವರುಣ್ ಬ್ಲಾಗ್ ಅಲ್ಲಿ ನೋಡಿರ್ತೀವಿ, ದೇವದಾಸ್ ಹುಡುಗಿ ಸಿಕ್ಕಿರ್ಬೇಕು ಆಕ್ಚುಲಿ. ವ್ಯಾಲೆಂಟೈನ್ ಸಿಕ್ಕಿದ್ರ ಶೂಟಲ್ಲಿದ್ರು ಫೋನಲ್ಲೇ ಇಲ್ಲ. ಸೊ ಚೇಂಜ್ ಓವರ್ ಏನು ಅಂತ ಆಮೇಲೆ ಬಾಯ್ಸ್ ಟಾಕ್ಸ್ ಅಂತ ಆಮೇಲೆ ವೆಯ್ಟ್ ಮಾಡ್ತೀವಿ. ನಾ ಯಾರು ಬರ್ಬೇಕು? ಪವಿ ಅವ್ರು ಬರ್ಬೇಕಂತೆ. ಸೊ ಅವ್ರು ಬಂದ್ಮೇಲೆ ಶುರು ಮಾಡೋದು. ನಾಳೆ ಬೇರೆ, ನಾಳೆ ಜಾಯ್ನ್ ಆಗಿರೋದು. ಬಾಯ್ ಬಾಯ್, ಸಿವ್. ನೀವು ಹೋಗ್ತೀರಾ? ಬಾಯ್ ಬಾಯ್, ಸಿವ್ ಟುಮಾರೋ. ಬಾಯ್ ಬಾಯ್. ಏನಲ್ಲ ಕೋಡೇನು, ಯಾವ ಡ್ರೆಸ್ಸು ಏನು ಹೇಳಿದ? ಫಾರ್ಮಲ್ಸ್ ಏನಾ? ಬಾಡಿ ಯಾಕೋ ಕೋಲ್ಡ್ ಆಗೋ ಥರ ಇದೆ. ಸೊ ಬನ್ನಿ ಒಂದು ಕಬ್ಬಿನ ಜ್ಯೂಸ್ ಕುಡಿಯೋಣ. ಕಾಫಿ ಬಾಡಿ ಹೀಟು, ಕಬ್ನಲ್ಲಿ ಕುಡಿಯೋಣ. ಒಂದು ಕಬ್ಬಿನ ಜ್ಯೂಸ್ ಕೊಡೋಣ. ಗೂಡ್ಸ್ ಟ್ರೈನ್ ಇಷ್ಟು ಫಾಸ್ಟ್ ಹೋಗಿರೋದು ನೋಡಿದಿರಲ್ಲ ಅವರು, ನಾನು ಫಸ್ಟ್ ಟೈಮ್ ನೋಡ್ತಾ ಇರೋದು ಗೈಸ್. ಅಷ್ಟು ಟ್ರೈನ್ ಒಂದೇ ಸರಿ ಸುಯ್ಯನ ಹೊಡೆಯಿತು ಗೈಸ್. ಒಂದು ಪಾರ್ಲೆಜಿ ಬಿಸ್ಕೆಟ್ ಇತ್ತು, ಹೊಟ್ಟೆ ಇತ್ತು, ತಿನ್ನ. ಈ ಇದೆಲ್ಲ ಬೇಬಿ ಯಾರು ಗೊತ್ತಿಲ್ಲಪ್ಪ, ಚೂಟ ಹೇಳಲ್ಲ. ಸೊ ಗೈಸ್, ಸೊ ಏನು
ನಾಳೆ ಶಿವರಾತ್ರಿ ಇರೋದ್ರಿಂದ ನಾನು ಉಪವಾಸ ಮಾಡಬೇಕು ಅಂತ ಇದ್ದೀನಿ ಮಮ್ಮಿ. ಹೌದಾ, ಒಳ್ಳೇದು ಮಾಡಪ್ಪ. ಅದಕ್ಕೆ ನಾನು ಮಾಡ್ತೀನಿ, ನಮ್ಮ ಅಮ್ಮನೂ ಮಾಡ್ತೀನಿ ಅಂತ ಆದರೂ ಲೈಕ್ ನಾನು ಉಪವಾಸ ಅದನ್ನೆಲ್ಲ ಇದು ಮಾಡಲ್ಲ, ಬಟ್ ಉಪವಾಸ ಮಾಡಿದ್ರೆ ನಮ್ಮ ದೇಹಕ್ಕೆ ಒಳ್ಳೆಯದು, ಒಂದು ಪಾಸಿಟಿವ್ ಎನರ್ಜಿ ಸಿಗುತ್ತೆ ಅಂತ ಮಾಡ್ತಿದ್ದೀನಿ. ಸೊ ನಾಳೆ ಶಿವರಾತ್ರಿ, ಸೊ ಅದಕ್ಕೆ ಇವಾಗ ಹೋಗಿ ಚೆನ್ನಾಗಿ ತಿನ್ಕೊಂಬರೋಣ ಅಂತ ನಮ್ಮ ಅಮ್ಮನ ರಾಮೇಶ್ವರಂ ಕೆಫೆ ಕರ್ಕೊಂಡು ಹೋಗ್ತಾಯಿದ್ದೀನಿ. ನಂಗೆ ದೋಸೆ ತಿನ್ಬೇಕು ಅನಿಸ್ತಾಯಿತ್ತು ಅಲ್ಲಿ, ಆ್ಯಂಡ್ ಕಾಫಿ ಮೋರ್ ಲೈಕ್ ಸ್ಪೆಷಲ್ ಒನ್ ಕಾಫಿ. ಸೊ ಅದಕ್ಕೋಸ್ಕರ ಹೋಗ್ತಿರೋದು. ನಮ್ಮ ಅಮ್ಮನ ತಿನ್ನಬೇಕು ಅಂತಂದರು. ಬೇರೆ ಏನೋ ಚೆನ್ನಾಗಿದ್ರೆ ಅದನ್ನು ತೊಗೊಳ್ಳೋಣ. ಸೊ ಬನ್ನಿ ಇವಾಗ ಹೋಗೋಣ ಸೀದಾ ರಾಮೇಶ್ವರಂ ಕೆಫೆಗೆ. ಓಕೆನಾ? ಓಕೆ. ಬೇರೆ ಎಲ್ಲ ಹೋಗ್ಬೇಕಾ ನೀನು? ಇಲ್ಲ, ಹಾಗೆ ಸಾಕು. ಓಕೆ, ಸೊ ಬನ್ನಿ ರಾಮೇಶ್ವರಂ ಕೆಫೆಗೆ ಹೋಗೋಣ. ರಾಮೇಶ್ವರಂ ಕೆಫೆ ಅದು ಜಸ್ಟ್ ರೀಚ್ ಆದರೆ ಗೈಸ್, ಇದ್ರ ಕ್ರೌಡ್ ಮಾತ್ರ ಅನ್ಬೀಟಬಲ್ ಗೈಸ್. ನೀನು ಯಾವುದೇ ಟೈಮಲ್ಲಿ ಬಂದರೂ ಇದೇ ಥರ ಇರ್ತದೆ. ವೀಕೆಂಡೇ ಆಗಬೇಕಂತ ಇಲ್ಲ, ಇದು ವೀಕ್ ಡೇ, ಇವತ್ತು ವೀಕ್ ಡೇ, ಬಟ್ ಆದ್ರೂ ಎಷ್ಟು ಜನ ನೋಡಿ. ಓ ಮೈ ಗಾಡ್ ಗೈಸ್, ನಮ್ಮಮ್ಮ ಜಾಗ ಇಟ್ಕೊಂಡ್ಬಿಡ್ಯಾರೆ ಯಾರು ಬರ್ತಾರೆ ಅಂತ. ಏನು ಬೇಕು ನಿಂಗೆ? ಡಿಮ್ಯಾಂಡ್ ಅಮ್ಮ ದೋಸೆ ಬೇಕಂತೆ. ಓಕೆ, ಒಂದು ಗೀ ಪುಡಿ ಮಸಾಲೆ ದೋಸೆ, ಆಮೇಲೆ ಬಿಸಿಬೇಳೆ ಬಾತ್. ಓಕೆ, ಒಂದು ಬಿಸಿಬೇಳೆ ಬಾತ್. ನನಗೆ ಇಡ್ಲಿ ಬೇಕು. ಆ್ಯಂಡ್ ಸದ್ಯಕ್ಕೆ ಸಾಕು, ಫಿಲ್ಟರ್ ಕಾಫಿ ಈಗಲೇ ಆ್ಯಡ್ ಮಾಡಿ. ಇಷ್ಟುದ ಬಂದೈತೆ. ಇಲ್ಲಿ ದೋಸೆ ಒಂದು ಕಡೆ, ಬಿಸಿಬೇಳೆ ಬಾತ್ ಒಂದು ಕಡೆ, ಇಡ್ಲಿ ಒಂದು ಕಡೆ, ಮೂರು ಸಪ್ರೇಟ್ ಚಾರ್ಜ್. ಸೊ ಇವಾಗ ಈ ಕಡೆ ದೋಸೆ ಕೊಟ್ಟಾಯಿತು, ಸೊ ಈ ಕಡೆ ಬಿಸಿಬೇಳೆ ಬಾತು, ಅಲ್ಲಿ ಇಡ್ಲಿ ಇದೆ. ಸೊ ಬಿಸಿಬೇಳೆ ಬಾತ್ ಕೊಟ್ಟಿದ್ದಾರೆ. ಅದಕ್ಕೆ ಪೂರ ಇಡ್ಲಿ ಹೇಳಿದ್ದೀನಿ, ಇಡ್ಲಿ ಬರುತ್ತೆ, ಇಡ್ಲಿ ತೊಗೊಳೋಣ. ಸಿಂಗಲ್ ಇಡ್ಲಿ ತಿನ್ಬೇಕನ್ಸ. ಒಂದು ಪ್ಲೇನ್ ಇಡ್ಲಿ ಮತ್ತು ಬಿಸಿಬೇಳೆ ಬಾತ್ ಸದ್ಯಕ್ಕೆ ಆರ್ಡ್ರ್ ಮಾಡಿದೆ. ದೋಸೆ ಕೊಟ್ಟಿದ್ದೀನಿ, 15 ನಿಮಿಷ 20-25 ನಿಮಿಷ ಹಾಗೆ ಆಗುತ್ತೆ. ಸೊ ಅಲ್ಲಿವರೆಗೂ ತಿಂದು ಮುಗಿಸೋಣ. ತಿಂದಿದ್ದೀನಿ ನೀನು? ಅವ್ರು ಪ್ರಪೋಸಿಟ್ ಒಂದು ತಿಂದಿಲ್ಲ. ಓ, ಚೀಟಿ ಯಾರು ತಿಂದ್ವಿ ಕರೆಕ್ಟು. ಹಾಗೆ ಈ ದೋಸೆ ಏನೇ ಕೊಟ್ಟರು 25 ನಿಮಿಷ 15 ನಿಮಿಷ 25 ನಿಮಿಷ ಹಂಗೆ ಟೈಮ್ ತೊಗೊಳ್ಳೋದು ಅವರು ಪ್ರಿಪೇರ್ ಮಾಡೋಕ್ಕೆ. ಬಿಕಾಸ್ ಅಷ್ಟು ಆರ್ಡ್ರ್ ಬಂದಿರುತ್ತೆ ಅವ್ರಿಗೆ, ಒಟ್ಟಿಗೆ ಮಾಡ್ತಾರೆ ಅಷ್ಟು ದೋಸೆನು. ಹೆಂಗಿತ್ತು ನಮ್ಮಮ್ಮ ಕಳೆದವ್ರು ಫಸ್ಟ್ ಟೈಮ್ ನಮ್ಮಮ್ಮ ಅವತ್ತು ಬಂದಿದ್ವಿ, ಬಟ್ ಏನು ತಿಂದಿಲ್ಲ ನಾವು. CTR ಲೋಕ ಲೇಟಾಗಿ ಲಂಚ್ ಮಾಡಿದ್ದು. ಸೊ CTR ಲೋಕ ದೋಸೆ ತಿಂದ್ವಿ, ಏನು ತಿಂದಿರಲಿಲ್ಲ. ಏನು ಅಷ್ಟೇ ಸಾಕ? ಕುಡಿ ಮಮ್ಮಿ, ಕುಡಿ. ಹಂಗ ಕುಡಿಯೋದು ನೀನು, ಹಂಗೆ ಕುಡಿಯೋದು. ಸೊ ರಾಮೇಶ್ವರಂ ಕೆಫೆಗೆ ಬಂದಮೇಲೆ ಕಾಫಿ ಕುಡಿದಿಲ್ಲ ನನಗೆ. ಮೈ ಮೋಸ್ಟ್ ಫೇವ್ರೆಟ್, ಟಾಪ್ ಫೇವ್ರೆಟ್. ನಮ್ಮ ಚಿಕ್ಕಪ್ಪವ್ರಿಗೆಲ್ಲ ತುಂಬ ಇಷ್ಟ ಕಾಫಿ ಎಲ್ಲ. ಸೊ ಅವ್ರು ಮಿಸ್ ಮಾಡ್ಕೊಂಡಿರ್ತಾರೆ ಅಲ್ಲಿ. ಅವ್ರಿಗೆ ರಾಮೇಶ್ವರಂ ಕೆಫೆ ಕಾಫಿ ಅಂದರೆ ಇಷ್ಟ. ಸೊ I miss him, so he'll also missing us, and the ambience, the coffee, everything. So ಹೊಟ್ಟೆ ಫುಲ್ ಆಯಿತು ಗೈಸ್. ಒಳ್ಳೆ ಕಾಫಿ ಕುಡಿದು ಮನೆಗೆ ಹೋಗೋಣ. ಹೆಂಗಿತ್ತು ಮಮ್ಮಿ ಎಲ್ಲ? ಹಾಂ, ಸೊ ನಾಳೆ ಶಿವರಾತ್ರಿ, ಫುಲ್ ಉಪವಾಸ ಇರಬೇಕು ಅಂತ ಅಂದ್ಕೊಂಡಿದ್ದೆ. ಅದಕ್ಕೆ ಇವತ್ತೇ ತಿನ್ನೋಣ ಚೆನ್ನಾಗಿ ರಾತ್ರಿ ಅಂತ ಅಂದ್ಕೊಂಡಿದ್ದೀವಿ. ಸೊ ಓಕೆ ಬನ್ನಿ ಹೋಗೋಣ. ಮುಗೀತು. ಸೊ ಹೊರಡ್ತಾ ಇದ್ದೀವಿ. ಅಪ್ಪ ಎಲ್ಲ ಸಗದಾಯ್ತು, ತುಂಬ ದಿವಸ ಆದ್ಮೇಲೆ ತಿಂದಿದ್ದು. ಬಾಯ್ ಬಾಯ್. ಚೆನ್ನಾಗಿದ್ದಲ್ಲ ಮಮ್ಮಿ? ತುಂಬ ಚೆನ್ನಾಗಿತ್ತು. ದಿ ರಾಮೇಶ್ವರಂ ಕೆಫೆ. ಸೊ ಇವಾಗ ಜಸ್ಟ್ ಮನೆಗೆ ಬಂತ, ಇದೆಲ್ಲ ಮುಗಿಸ್ಕೊಂಡು ನನ್ನ ಬೇಬಿಗೆ ಒಂದು ಹೊಸ ಮನೆ ಬಂದ್ಬಿಡಿದೆ. ಇವನು ಸಿ ಬೇಬಿ
ಬೇಬಿ ಅಪ್ಪ ಮುನ್ಸು ಗೈಸ್ ಒಳಗಡೆ ಹಾಕ್ಬಿಟ್ಟಿದೀವಿ ಇವಳನ್ನ ಅಂತ ಚಿನ್ನಿಮಾ ಹಾಂ ಓಯ್ ಸೊ ಇವಾಗ ಇದಕ್ಕೆ ಟ್ರೈನಿಂಗ್ ಪೀರಿಯಡ್ ಏಯ್ ಭಯ ಇರಲಿ ಹಾಯ್ ವೈ ಆರ್ ಯು ಇನ್ ಕೇಜ್ ವೈ ಆರ್ ಯು ಇನ್ ಗೈಸ್ ಪಾಪ ಅನಿಸುತ್ತೆ ಇವಾಗ ಟ್ರೈನ್ ಮಾಡಬೇಕಾದ್ರೆ ಸೊ ಈ ಥರದ್ರಲ್ಲಿ ಇಡಬೇಕು ಸೊ ಆದಿತ್ಯ ಹೇಳಿದ್ದು ಐ ಮೀನ್ ಈಸ್ ಅ ಟ್ರೈನರ್ ನಾವು ನೋಡೋಣ ಹೆಂಗೆ ಚೇಂಜ್ ಆಗುತ್ತೆ ವಾಟ್ ಇಸ್ ದ ಚೇಂಜಸ್ ಅದು ಇದು ಎಲ್ಲ ವಿಲ್ ಲೆಟ್ ಯು ನೋ ಸದ್ಯಕ್ಕೆ ಶಿಲ್ ಸ್ಲೀಪ್ ಹಿಯರ್ ಮಾಸಿ ಬೇಬಿ ಕೋಚ್ ಆಚೆ ಹೆಂಗೆ ತೆಗಿ ಇದೆ ಇದನ್ನ ತೆಗೆದ್ರೆ ಹಿಂಗೆ ಗುಡುಗುಡು ಅಂತ ಓಡಿ ಬಂದ್ಬಿಡ್ತಾಳೆ ಓಡ್ಬಾರೆ ಗುಡುಗುಡು ಅಂತ ಹೋಗು ಗೋ ಇನ್ಸೈಡ್ Go, mommy. Take your hand. Take your hand. Good girl. Bye, Chini. Shishi Mimi. Shishi Mimi. Bye.